ಕುಶಾಲನಗರದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾಸವಿ ದೀಕ್ಷೆ ಸ್ವೀಕರಿಸುವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ವಾಸವಿ ದೀಕ್ಷಾ ಸಮಿತಿಯ ಕಾರ್ಯದರ್ಶಿ ಬಿಎಲ್ ಸತೀಶ್ ಮಾತನಾಡಿ, 5 ದಿನಗಳ ಕಾಲ ವಾಸವಿ ದೀಕ್ಷೆಯನ್ನು ಸ್ವೀಕರಿಸಿ ಅಯ್ಯಪ್ಪ ಮಾಲಾಧಾರಿಗಳ ರೀತಿಯಲ್ಲಿ ವ್ರತವನ್ನು ಆಚರಿಸಿ ಜನವರಿ 19ರ ಸೋಮವಾರ ಕಟ್ಟು ಕಟ್ಟುತ್ತೇವೆ. ಕಟ್ಟು ತಲೆಯ ಮೇಲೆ ಹೊತ್ತುಕೊಂಡು ಮಾಲಾಧಾರಿಗಳು ನಗರದ ಹಲವು ದೇವಸ್ಥಾನಗಳಿಗೆ ಭೇಟಿ ನೀಡಿ ಮರಳಿ ನಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂದರು. ಬರ್ತಕ್ಕಂಥ ಈ ಮಾಲಾ ಕಾರ್ಯಕ್ರಮ ವಾಸವಿ ದೀಕ್ಷೆಯನ್ನು ಏನಕ್ಕೆ ಸ್ವೀಕರಿಸ್ತೀವಪ್ಪ ಅಂತಂದರೆ, ತಾಯಿ ಅಗ್ನಿ ಪ್ರವೇಶವನ್ನು ಮಾಡಿ ಎಲ್ಲರಿಗೂ ಸತ್ಕಾರವನ್ನು ನೀಡಿದಂಥ ಸಂದರ್ಭ ಇದು. ಇದಕ್ಕೆ ನಾವು ವಿಶ್ವರೂಪ ದರ್ಶನ ಅನ್ನತಕ್ಕಂಥ ಒಂದು ಹೆಸರನ್ನು ಕೊಟ್ಕೊಂಡು ತಾಯಿಯ ಒಂದು ಕೃಪೆಗೆ ಪಾತ್ರರಾಗ್ತೀವಿ. ಈ ವೈಶಾಖ ಮಾಘ ಮಾಸದ ಸಂದರ್ಭದಲ್ಲಿ ನಾವು 45 ದಿವಸಗಳ ವೃತ ಮಾಡಿ ಕೊನೆಯ ದಿವಸ ವಾಸವಿ ವಿಶ್ವರೂಪ ದರ್ಶನ ದಿವಸ ವೃತವನ್ನು ಅಂತ್ಯಗೊಳಿಸ್ತೀವಿ. ಈ ಕಾರ್ಯಕ್ರಮ ಯಾಕಪ್ಪ ಅಂತಂದರೆ, ತಾಯಿ ಕನ್ನಿಕಾ ಪರಮೇಶ್ವರಿ ಎಲ್ರಿಗೂ ತುಂಬ ಒಳ್ಳೆಯದನ್ನು ಮಾಡ್ತಾಳೆ. ಅವಳ ಶಕ್ತಿಯನ್ನು ನಾವು ಪಡ್ಕೊಂಡಂಗಾಗುತ್ತೆ ಅಂಥೇಳಿ ಈ ದೀಕ್ಷಾ ಕಾರ್ಯಕ್ರಮವನ್ನು ಮಾಡ್ತೇವೆ. ಈ ತಾಯಿಯ ಸೇವೆ ಮಾಡೋದ್ರಿಂದ ಎಲ್ರಿಗೂ ತುಂಬ ಸಂತೋಷ ಆಗುತ್ತೆ ಮತ್ತು ತಾಯಿ ಆಶೀರ್ವಾದವನ್ನು ಮಾಡ್ತಾಳೆ ಅಂತೇಳಿ ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಗಿರೀಶ್ ಭಟ್ ಮಾತನಾಡಿ, ಮಾಘ ಮಾಸದ ಶುಕ್ಲ ಪಕ್ಷದ ಬೀದಿಗೆಯಂದು ಬೆಳಗ್ಗೆ 6 ಗಂಟೆಗೆ ಸಂಕಲ್ಪ, ಪಂಚಾಮೃತ ಅಭಿಷೇಕ, ಮಹಾಗಣಪತಿ, ನವಗ್ರಹ, ಮೃತ್ಯುಂಜಯ, ಆಯುಷ್ಯ, ಪರಿವಾರ ದೇವತೆಗಳ ಹಾಗೂ ವಾಸವಿ ಮೂಲ ಮಂತ್ರಗಳ ಹೋಮ, ಜನಾಂಗದ 102 ಗೋತ್ರದ ಹೋಮ ಪೂರ್ಣಾಹುತಿಯಾದ ನಂತರದಲ್ಲಿ ದೇವರಿಗೆ ಮಹಾಮಂಗಳಾರತಿ ನಡೆಯಲಿದೆ. ಸಂಧ್ಯಾಕಾಲದಲ್ಲಿ ವಾಸವಿ ದೀಕ್ಷಾರ್ಥಿಗಳು ಮಾಲೆ ತೆಗೆಯಲಿದ್ದಾರೆ ಎಂದು ತಿಳಿಸಿದರು. ಮಾಘ ಮಾಸದ ಶುಕ್ಲ ಪಕ್ಷದ ಬಿದಿಗೆ ಅಂತ ಹೇಳಿದ್ರೆ 20ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಮಹಾಸಂಕಲ್ಪದೊಂದಿಗೆ ಆ ದಿವಸದಲ್ಲಿ ದೇವಿಗೆ ಪಂಚಾಮೃತ ಅಭಿಷೇಕ ಆಗ್ತದೆ. ತದನಂತರದಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಮಹಾಗಣಪತಿ, ನವಗ್ರಹ, ಮೃತ್ಯುಂಜಯ ಹೋಮ, ಹಾಗೆಯೇ ಆಯುಷ್ಯ ಹೋಮ, ಹಾಗೆಯೇ ಪರಿವಾರ ದೇವತೆಗಳ ಹೋಮ, ಪ್ರಧಾನವಾಗಿ ವಾಸವಿ ಮೂಲಮಂತ್ರ ಹೋಮ, ಹಾಗೆಯೇ 102 ಗೋತ್ರದ ಹೋಮವನ್ನು ಕೂಡ ನಾವು ಮಾಡ್ತೇವೆ. ನಂತರದಲ್ಲಿ ಪೂರ್ಣಾವತಿಯಲ್ಲಾದ ನಂತರದಲ್ಲಿ ಭೋಜನವನ್ನು ಮಾಡಿದ ನಂತರದಲ್ಲಿ ಸಂಧ್ಯಾಕಾಲದಲ್ಲಿ ಮಾಲೆಯನ್ನು ತೆಗೆಯಬೇಕು ಅಂತ ಹೇಳುವಂಥದ್ದು ವಿಚಾರ. ಈ ಸಂದರ್ಭ ವಾಸವಿ ದೀಕ್ಷಾ ಸಮಿತಿ ಅಧ್ಯಕ್ಷ ಕೆಜೆ ಚಿನ್ನಸ್ವಾಮಿ, ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್, ವಾಸವಿ ದೀಕ್ಷಾ ಸಮಿತಿಯ ಖಜಾಂಚಿ ವಾಣಿಶ್ರೀ, ನಿರ್ದೇಶಕರಾದ ಡಿಎಸ್ ರಮೇಶ್, ಎಸ್ಎಂ ಸತೀಶ್, ವಿಆರ್ ಮಂಜುನಾಥ್, ಕೆಎಸ್ ನಾಗೇಶ್, ನಾಗಮಣಿ ಮತ್ತಿತರರು ಹಾಜರಿದ್ದರು.